ಹೊಶಪ್ಪ ಏನಣ್ಣ ಇವು ಈ ನಮೂನಿ ಬಟ್ಟೆ ಅದಾವು. ಯಪ್ಪ ಯಪ್ಪ ಯಪ್ಪ, ಒಂದ ಎರಡು ಇವು ಇಷ್ಟೊಂದು ಬಟ್ಟೆ ಹೊಲಿಬೇಕಲ್ಲ ಅಣ್ಣ. ಇನ್ನು ಇವತ್ತಿನ ಒಂದು ಸ್ವಲ್ಪ ಕೊಟ್ಟು ಹೋಗಾರಂತ, ಇನ್ನು ನಾಳೆ ಬಂದು ಕೊಡೋರದಾರಂತ ಬಟ್ಟಿನ. ಹ್ಞೂನ್ಲೇ, ನಾನು ಅದನ್ನು ನೋಡಕೊಂತೀನಿ ನೋಡು. ಯಾವ ನಮೂನಿ ಬಟ್ಟೆ ಅದಾವು ಅವನು. ಒಳ್ಳೆ ತಾಡ್ಪಲ್ ಇದ್ದಂಗೆ ಅದಾವಪ್ಪ ಇವು. ಇಂಥದ್ರಿಂದ ಬಟ್ಟೆ ಹೊಲಿಸ್ಕೊತಾರ. ಯಪ್ಪ ಯಪ್ಪ ಯಪ್ಪ, ನಮ್ಮ ಮನ್ಯಾಗ ಹೊಚ್ಕೊಳಕ್ಕೆ ಚಾದರ್ ಇಲ್ಲದಾಗ ಈ ಬಟ್ಟೆ ತೊಗೊಂಡು ಹೊಚ್ಕೊಂಡ್ಬಿಟ್ರೆ ಚಳಿನ ಆಗಲ್ಲ ನೋಡ್ಲಿ. ಹ್ಞೂ ಎಣ್ಣ, ಹಂಗೆ ಹೊಲದಾಗ ತಡ್ಪಲ್ ಹಾಸಕ ಮಸ್ತ್ ಅದಾವ ನೋಡಣ್ಣ ಇವು ಬಟ್ಟೆ. ಯಾವ ನಮ್ನಿ ದಪ್ಪ ಅದಾವು, ಯಾವ ನಮ್ನಿ ಒಜ್ಜೆ ಅದಾವು ಎಣ್ಣ ಇವು. ಯಪ್ಪ ಯಪ್ಪ ಯಪ್ಪ, ಇಂಥ ಒಜ್ಜೆಜ್ಜೆನು ಬಟ್ಟೆನ ಅದು ಹೆಂಗೆ ಹಾಕೋತಾವ ಏನಪ್ಪ ಯಪ್ಪ ಹೆಣ್ಮಕ್ಳು. ಹ್ಞೂಲೇ, ಅದೇನ ಪ್ಯಾಷನ್ ಅಂತ ಅಂತಾರೆ. ಪ್ಯಾಷನ್ಗೋಸ್ಕರ ಎಷ್ಟು ಒಜ್ಜೆ ಇದ್ರೆ ಏನು ಹೆಂಗಿದ್ರೆ ಏನು ಹಾಕೋಲೇಬೇಕಲ್ಲ. ಹಾಕೋತಾರ. ಯಪ್ಪ ಅವನಲ್ಲ ಅತ್ತಾಗ ನೋಡ್ಲಿ ಅವು ಯಾವ ನಮ್ನಿ ದಪ್ಪ ದಪ್ಪ ಅದಾವು. ನಮ್ಮ ಮನ್ಯಾಗ ಚಾದರ ಮಾಡ್ಚಿಟ್ರು ಈ ನಮ್ನಿ ದಪ್ಪ, ಈ ನಮ್ನಿ ಒಜ್ಜೆ ಇರಂಗಿಲ್ಲ ಬಿಡು. ಹ್ಞೂ ಅಣ್ಣ, ಇನ್ನೂ ಏನೂ ಹೊಲ್ದಿಲ್ಲ ಬಿಟ್ಟಿಲ್ಲ, ಈ ನಮ್ನಿ ವಜ್ಜೆ ಅದಾವು. ಇನ್ನು ಹೊಲದ ಮೇಲೆ ಮತ್ತು ಅದು ಏನೇನೇನೇನೋ ಡಿಸೈನ್ ಮಾಡಿಸ್ಕೊತಾರ ಅಣ್ಣ. ಅದು ಮುತ್ತು ಬೀಳೋದು, ಅದು ಹಳ್ಳಿನ ಹಾಕೋದು, ಏನೇನೋ ಹಾಕಿಸಿ ಮತ್ತು ಅದ್ರ ಮೇಲೆ ಡಿಸೈನ್ ಮಾಡ್ತಾರೋ ಅಣ್ಣ. ಅವಾಗ ಇನ್ನೂ ವಜ್ಜೆ ಆಕೈತಿ. ಅಂತ ವಜ್ಜೆಂದು ಬಟ್ಟೆ ಹಾಕೊಂಡದು ಹೆಂಗಿರ್ತಾರನಪ್ಪ ಯಪ್ಪ ಇವು ಹೆಣ್ಮಕ್ಳು. ಹ್ಞೂಲೇ, ನಮ್ಗೆ ಒಂದೊಂದು ಸಲ ಈ ಕೊಳ್ಳಾಗ ಐತಲ್ಲ ಈ ಟವಲ ಯಾ ನಮ್ನಿ ವಜ್ಜೆ ಆಗ್ಬಿಟ್ಟಿರ್ತೈತಿ. ಅಂಥದ್ರಾಗ ಇವು ಕಟ್ಟಿ ಬಿಡಪ್ಪ ಯಪ್ಪ. ಈ ನಮ್ನಿ ವಜ್ಜೆಂದು ಬಟ್ಟೆ ಹಾಕೊಂಡು ಮತ್ತು ಮದುವೆಯಾಗ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾರೆ ಈಗ ಪ್ಯಾಟ್ಯಾಗ. ಮಸ್ತ್ ಡ್ಯಾನ್ಸ್ ಗೀನ್ಸ್ ಮಾಡೋದು ಎಲ್ಲ ಮಾಡ್ತಾವೆ ಇಂಥ ಬಟ್ಟೆಯಾಗ. ಯಪ್ಪ ಗಟ್ಟೆಪ್ಪ ಯಪ್ಪ ಅವು. ಹ್ಞೂ ಅಣ್ಣ, ಈಗ ಹೊಸದಾಗಿ ಟ್ರೆಂಡ್ ಬಂದೈತಂತ. ಮೆರವಣಿಗೆ ಮಾಡೋ ಮುಂದೆ ಕುಣಿತಾವು. ಆಮೇಲೆ ಕುಣಿಯಾಕಂತನ ಒಂದು ಫಂಕ್ಷನ್ ಮಾಡ್ತಾರಂತ ಅಣ್ಣ. ಅದೇನೋ ಸಂಗೀತ ಕಾರ್ಯಕ್ರಮ ಅಂತಂದು. ಯಪ್ಪ ಅವಾಗ ಒಂಥರ ಡ್ರೆಸ್ ಅಣ್ಣ. ಅವನು ಹೆಂಗಿರ್ತಾವಂದ್ರೆ ಯಾ ನಮ್ನಿ ವಜ್ಜೆ ಇರ್ತಾವೆ. ಅಂತಂಥ ವಜ್ಜೆ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾವಪ್ಪ ಯಪ್ಪ. ಏನ್ರಪ್ಪ, ಇಬ್ರು ಬಟ್ಟೆ ಎಲ್ಲ ತಂದಿಟ್ರಾ ಇಲ್ಲಿಗೆ? ಹ್ಞೂ ಬೇಯಮ್ಮ, ತಂದಿಟ್ಟು ನೋಡಿ ಬಟ್ಟೆ. ಏನು ಬೇಯಮ್ಮ ಇವು ಯಾ ನಮ್ನಿ ವಜ್ಜೆ ಅದಾವು ಏನು. ಇಂಥ ಬಟ್ಟೆ ಎಲ್ಲ ಹೊಲಿಬೇಕಲ್ಲ ಬೇಯಮ್ಮ. ನಿಜ ಪಾಪ ಅತ್ತಿಗೆ ಮಗ ಸವಿತವ್ಗ ಎಷ್ಟು ಕಷ್ಟ ಅಲ್ಲ ಇಂಥ ಬಟ್ಟೆ ಎಲ್ಲ ಹೊಲಿಯಾಕ. ಹ್ಞೂನ್ರಪ್ಪ, ಮತ್ತು ಪಾಪ ಹಗಲಿಂದ ರಾತ್ರಿಯಿಂದ ಈಗ ಅದು ಮಿಷನ್ ಮೇಲೆ ಕುರ್ಚಿ ಮೇಲೆ ಕುತ್ಕೊಂಡು ನಡ ಹೋಗೋ ಮಟ್ಟ ಕುತ್ಕೊಂಡು ಹೊಲಿಬೇಕೀಗ ಬಟ್ಟೆನ. ಗೊತ್ತನ, ನಡ ಅನ್ನೋದು ಏನು ಉಳಿಯಂಗಿಲ್ಲ ಪಾಪ ಅವ್ರದ್ದು. ದುಡಿತಾರ ಅನ್ನೋದಷ್ಟು, ಆದ್ರೆ ನಡ ಏನು ಉಳಿಯಂಗಿಲ್ಲ. ಅದಕ್ಕೆ ಅವರಿಗೆ ಅವಾಗವಾಗ ಒಂಚೂರು ನೀರು ತಂದು ಕೊಡೋದು, ಏನಾರು ಹಣ್ಣು ತಂದು ಕೊಡೋದು, ಇಲ್ಲ ಯಾವ್ದಾರ ಸಣ್ಣ ಪುಟ್ಟ ಜ್ಯೂಸ್ ಇದ್ರೆ ಅವನ್ನ ತಂದು ಕೊಡೋದು ಮಾಡ್ತೀರಿ. ಪಾಪ ನೋಡಲಿ ಯಾ ನಮ್ನಿ ಬಟ್ಟೆ ಅದಾವು. ಇನ್ನು ಇವು ಸ್ವಲ್ಪ ಅಂತ ನಾಳೆ ನಾಡಿದ್ದೆಲ್ಲ ಏನೋ ತಂದು ಕೊಡ್ತಾರಂತವ್ರು ಏನೋ ಬಟ್ಟಿನ. ಹ್ಞೂ ಬೇಯಮ್ಮ, ಇಷ್ಟೊಂದು ಬಟ್ಟೆ ಹೊಲಿಯೋಕ್ಕಾಗುತ್ತೆ ಬೇಯಮ್ಮ ಅವ್ರಿಬ್ರು ಕೈಯಾಗ ಒಂದು ವಾರದಾಗ. ನನಗೂ ಅದ ಚಿಂತೆ ಇರ್ತೈತಿ. ಅದಕ್ಕೆ ಇವಾಗ ನಮ್ಮ ಕೈಯಾಗ ಎಷ್ಟು ಸಹಾಯ ಆಕೈತಿ ಅಷ್ಟು ಸಹಾಯ ನಾವು ಮಾಡಿಬಿಡಣ್ರಿ. ಅವ್ರಿಗೆ ಏನು ಬೇಕು ಸಣ್ಣ ಪುಟ್ಟ. ಆಮೇಲೆ ಈ ಹೊಲಿಯೋದಕ್ಕೆ ಸಂಬಂಧಪಟ್ಟಿದ್ದು ಇನ್ನೂ ಏನಾರು ಖಾಲಿ ಆಗಿದ್ರೆ, ಇನ್ನೂ ಏನಾರು ಬೇಕಾಗಿದ್ರೆ ಅವನಷ್ಟು ನೀವು ಪ್ಯಾಟಿಗೆ ಹೋಗಿ ತೊಗೊಂಬಂದ್ಬಿಡ್ರಿ, ಸರಿನಾ? ಹ್ಞೂ ಸರಿ ಆಯ್ತು ಬೇಯಮ್ಮ. ಏನ್ರಿ, ಬಟ್ಟೆ ಎಲ್ಲ ಆಲ್ರೆಡಿ ಇಲ್ಲಿ ತಂದಿಟ್ಬಿಟ್ಟಿರಿ. ನಾವು ಅಲ್ಲೇ ಸೋಫಾ ಮೇಲೆ ಬಟ್ಟೆ ಅದಾವನು ಏನಂತ ನೋಡಾಕಂತ ಹೋಕ್ಕಿವಿ. ಇಲ್ಲನೇ ಇಲ್ಲ, ಏನು ಎಲ್ಲ ತಂದು ಇಲ್ಲಿ ಜೋಡಿಸ್ಬಿಟ್ಟಿರಲ್ಲ. ಹ್ಞೂನವ, ನಿಮ್ಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಅಷ್ಟು ತಂದಿಟ್ಟಾರ. ಈಗ ಹೆಂಗೆ ಹೊಲ್ಯಾಕೆ ಚಲೋ ಮಾಡ್ತೀರಾ ಅಥವಾ ಇನ್ನು ನಾಳೆಯಿಂದ ಚಲೋ ಮಾಡ್ತೀರಾ? ಅಯ್ಯೋ ಯಮ್ಮ, ಇಲ್ಲ ಬೇ, ಮೊದಲ ಟೈಮ್ ಇಲ್ಲ ಭಾಳ ನಮ್ಗೆ. ಇವಾಗಿಂದನೇ ಚಲೋ ಮಾಡಿಬಿಡ್ತೀವಿ ಬೇ. ಯಾಕಂದ್ರೆ ಈಗ ಆಗಲೇ ಅಡುಗೆ ಎಲ್ಲ ಆಗೈತಿ. ಇವತ್ತಿಂದೇನು ಅಡುಗೆದೇನು ಚಿಂತಿಲ್ಲ. ಇಡೀ ದಿನ ಅಡುಗೆ ಆಗೋಂಗೆ ಐತಿ. ಇನ್ನು ಸಣ್ಣ ಪುಟ್ಟ ಬಾಂಡೆ ತಿಕ್ಕೋದು ಕಸ ಅನ್ನೋದು ಅವು ಅಷ್ಟು ಅದಾವು. ಅವನ್ನ ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ ಬಿ ಅಮ್ಮ. ಹೊಲ್ಯಾಕೆ ಚಲೋನ ಮಾಡಿಬಿಡ್ತೀವಿ ನಾವು. ನೋಡ್ರಿ, ನೀವಿಬ್ರು ಮನೆ ಕೆಲಸದ ಕಡೆ ಏನೂ ಲಕ್ಷ ಕೊಡಕ್ಕೆ ಹೋಗ್ಬಿಡ್ರಿ. ಇದ್ರ ಕಡೆ ಅಷ್ಟು ಲಕ್ಷ ಕೊಡ್ರಿ ಬಟ್ಟೆ ಹೊಲಿಯೋದ್ರ ಕಡೆ. ಅರ್ಥ ಆತ ನಾ ಹೇಳೋದು? ಸರಿ ಆಯ್ತು ರೀ. ಅಂದಂಗೆ ಮೆಷಿನ್ ಒಂದು ತೊಗೊಂಬರಂಬರ್ರಿ. ಹೌದಲ್ಲ, ಅದೊಂದು ಮರ್ತಾ ಬಿಟ್ಟಿದ್ವಿ ನೋಡ್ರಿ ಅದಕ್ಕೆ. ನೀವೀಗ ಯಾವ ಬಟ್ಟೆ ಹೊಲಿಬೇಕು ಅನ್ನೋದನ್ನು ತಗೋರಿ, ಅಷ್ಟ್ರಾಗ ನಾವು ತೊಗೊಂಬಂದ್ಬಿಡ್ತೀವಿ. 2 ಮಿಷಿನ್ ತರಂದೆ ಅಥವಾ ಒಂದೇ ತರಂದೆ? 2 ತೊಗೊಂಬಂದ್ಬಿಡ್ರಿ. ಸರಿ ಆಯ್ತು ಅತ್ತಿಗೆಮ್ಮ. ಅಲ್ರವ ಸವಿತವ ಲಲಿತವ, ಇವು ಬಟ್ಟೆ ನೋಡಿದ್ರೆ ಈ ನಮ್ನಿ ಅದಾವು. ಇದ್ರಾಗ ಯಾವ ಬಟ್ಟೆಗೆ ಯಾವ ಥರ ಡಿಸೈನು ಅಂತಂದು ಹೆಂಗೆ ಹೊಲಿತೀರವ? ನಿಮಗೆ ಕನ್ಫ್ಯೂಸ್ ಆಗಲ್ಲನ? ಅಯ್ಯೋ ಇಲ್ಲ ಬಿ ಅಮ್ಮ, ಅವರು ನಮ್ಮದು ವಾಟ್ಸಪ್ ನಂಬರ್ ಇಸ್ಕೊಂಡಾರ. ವಾಟ್ಸಪ್ಪಿಗೆ ಹಾಕಾರ ನಮ್ಗೆ ಈ ಡ್ರೆಸ್ಸಿಗೆ ಇದೇ ಥರ ಡಿಸೈನ್ ಬೇಕು, ಈ ಡ್ರೆಸ್ಸಿಗೆ ಇದೇ ಥರ ಡಿಸೈನ್ ಬೇಕು ಅಂತ ಹಾಕಾರ ಬಿ ಅಮ್ಮ. ಅದು ಅಲ್ಲದೆ ಡಿಸೈನಿನ ಒಂದು ಬುಕ್ಕನ್ನ ಕೊಟ್ಟು ಹೋಗಾರ ಅವರು, ಈ ಥರನೇ ಬೇಕಂತಂದು. ಹಾಗಾಗಿ ಏನು ಕನ್ಫ್ಯೂಸ್ ಏನು ಆಗೋದಿಲ್ಲ ಬಿ. ರೀ, ಮೆಷಿನ್ ಈಗಲೇ ಬ್ಯಾಡ್ ತಡೀರಿ. ಯಾಕತ್ತಿಗೆಮ್ಮ, ಈಗಾರ ನೀವ ತೊಗೊಂಬಂದ್ರಿ? ಅಯ್ಯೋ ರೀ, ಇನ್ನು ಬಟ್ಟೆ ಎಲ್ಲ ಕಟ್ ಮಾಡ್ಕೋಬೇಕಲ್ರಿ. ಕಟ್ ಮಾಡ್ಕೊಂಡು ಆದ್ಮೇಲೆ ಅಲ್ಲನ್ರಿ ಹೊಲಿಯೋದು. ನಾವು ಅದಾಗ ಹಂಗೆ ಯಾವ್ದಾಗ ಹಂಗೆ ತೊಗೊಂಬರಿ ಅಂದ್ವಿ. ಬೇಡ್ರಿ, ಅಲ್ಲೇ ಸೈಡಿಗೆ ಇಟ್ಬಿಟ್ರೆ ಆಮೇಲೆ ನಾವು ಈ ಕಡೆ ತೊಗೋತೀವಂತ. ಈಗ ಮೊದಲು ಬಟ್ಟೆ ಎಲ್ಲ ಕಟ್ ಮಾಡ್ಕೋತೀವಿ ತಡ್ರಿ. ಕೃಷ್ಣ, ಇಲ್ಲೇ ಸೈಡಿಗೆ ಇಟ್ಬಿಡ್ಲಿ. ಸೊಕಾಸ. ಹಾಂ
ಅವ್ರೇನ ಬಟ್ಟೆ ಕಟ್ ಮಾಡ್ಕೋಬೇಕಂತ ತಡಿಯಪ್ಪ, ಮರ್ತಾ ಬಿಟ್ಟಾರ. ಹಾಂ, ನೀವು ಏನಾರು ಕೆಲಸ ಇದ್ರೆ ಈಗ ನೋಡ್ಕೊ ಹೋಗ್ರಿ. ಅವ್ರು ಬಟ್ಟೆ ಗಿಟ್ಟಿ ಏನ ಕಟ್ ಮಾಡೋದವು, ಆಮೇಲೆ ಬೇಕಾರೆ ಅವರೇ ಕೊಡ್ತಾರೆ. ಲಲಿತಾ, ಈಗ ನಮ್ದು ಏನಾರು ಕೆಲಸ ಐತಾನ, ನಿಮ್ಗೆ ಏನಾರು ಸಹಾಯ ಮಾಡಂದೇನ? ರೀ, ಈಗೇನೂ ಇಲ್ಲ, ಏನೂ ನಿಮ್ದೇನೂ ಕೆಲಸ ಇಲ್ಲ. ನೀವು ಆರಾಮಾಗಿ ಹೊಲಕ್ಕೆ ಏನು ಕೆಲಸ ಐತೆ ನೋಡಿ ಹೋಗಿ ಬರ್ರಿ. ಇವತ್ತು ಎಲ್ಲ ನಾವು ಮುಗಿಸ್ಕೋತೀವಿ. ನಾಳೆಯಿಂದ ಬೇಕಾದ್ರೆ ನೀವು ಬರಂತ್ರಿ ಅಂತ. ಅಲ್ಲ ಅತ್ತಿಯಮ್ಮ, ಅವು ಬಟ್ಟೆ ಗಿಟ್ಟಿ ಏನಾರು ತೆಗೆದುಕೊಡಂದ ನಿಮಗೆ? ಬೇಡ ಕೃಷ್ಣ, ಬೇಡ. ಅದನ್ನೆಲ್ಲ ನಾವು ಮಾಡ್ಕೋತೀವಂತ. ಇವಾಗ ಹೊಲ್ದಾಗ ಕೆಲಸ ಏನದವೋ ಅದನ್ನೆಲ್ಲ ನೀವು ಮುಗಿಸ್ಕೊಂಬಂದ್ಬಿಡ್ರಿ. ನಾಳೆಯಿಂದ ಹೊಲಕ್ಕೆ ಹೋಗೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಅದಕ್ಕೆ ಸರಿ ತಗೋ ಲಲಿತಾ, ಹಂಗಂದ್ರೆ ನಾವು ಹೊಲ್ದನ ಕೆಲಸ ಎಲ್ಲ ಮುಗಿಸ್ಕೊಂಬಂದ್ಬಿಡ್ತೀವಿ. ನೀವು ಬಟ್ಟೆ ಹೊಲಿಯೋದ್ರ ಕಡೆ ಅಷ್ಟೇ ಲಕ್ಷ ಕೊಡ್ರಿ. ಅಡುಗೆ ಮನೆದು ಮನೆ ಕೆಲಸದ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ನಾವು ಬಂದು ನೋಡ್ಕೋತೀವಂತ. ಸರಿ ತಗೋರಿ ಮಾವ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವು ಆ ಕಡೆ ಹೋಗಂಗಿಲ್ಲ. ಸರಿ ಆಯ್ತು. ಸರಿನವ, ಹಂಗಾರೆ ನಿಮ್ಮ ಕೆಲಸ ನೀವು ಚಲೋ ಮಾಡಿರಿ. ನಾ ತಾರೋಂತಲೆ ಹಂಗೆ ಮಾಡೋಂತಲೆ ಹೋಗಿ ಮಾತಾಡಿ ಅವ್ರನ್ನ ನಾಳೆಯಿಂದ ಬಾ ಅಂತ ಹೇಳಿ ಬರ್ತೀನಿ. ಅಲ್ಬೇ ಅಮ್ಮ, ಅಲ್ಲಿ ತನಕ ಎದಕ್ಕೆ ಹೋಗಿದ್ದಿ? ಸುಮ್ಮನೆ ನಡ್ಕೊತ ಫೋನ್ ಹಚ್ಚಿ ಹೇಳಿದ್ರೆ ಆಯ್ತು ಬಿಡು. ಬೇಡವಾ, ಬೇಡ ಬೇಡ. ನೀವು ಕೆಲಸ ಮಾಡಕೊಂತಿರ್ತೀರಾ, ನನಗೂ ಹಂಗೆ ಕುತ್ಕೊಳಕ್ಕೆ ಬೇಸರ. ಅದಕ್ಕೆ ಅಡ್ಡಾಡ್ಕೊತ ಹೋಗಿ ಹೇಳಿ ಬರ್ತೀನಂತ, ನಾಳೆಯಿಂದ ಬರ್ರಿ ಅಂತಂದು. ಹಂಗೆ ಅವ್ರು ಏನಂತಾರೆ ಅನ್ನೋದನ್ನ ಕೇಳ್ಕೊಂಡು ಬರ್ತೀನಂತ. ಸರಿ ಆಯ್ತು ಬೇ ಮಂಗಾರ. ಸವಿ, ಬಾಲೆ ಮೊದಲು ಬಟ್ಟೆ ಏನೇನು ಕಟ್ ಮಾಡ್ಕೊಳ್ಳೋದವು ಅವನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ ಅಂತ. ಸರಿ, ಹಂಗೆ ಮಾಡೋಣ ನಡಿ. ಅಂತೂ ನಮ್ಮದು ಒಂದು ಕನಸು ನೆನಸಾಗುವಂಥ ಟೈಮ್ ಬರಾಕುಂತೈತೆ ಅಂತ ಅನ್ಸಾಕುಂತೈತಲ್ಲ ಲಲಿತಾ? ಹ್ಞೂ, ನನಗೂ ಅದೇ ಖುಷಿ ನೋಡು. ಲಲಿತಾ, ಇದು ಇಷ್ಟು ಉದ್ದ ಸಾಕು ನೋಡು, ಲಂಗದ್ದು ಕಟ್ ಮಾಡೋದು. ಆಮೇಲೆ ಬೇಕಾರೆ ಒಂದು ಸ್ವಲ್ಪ ನಡೋದತ್ರ ಏನು ಪಟ್ಟಿ ಹಚ್ಕೋತೀವಲ್ಲ, ಅಲ್ಲಿ ಕರೆಕ್ಟ್ ಆಗುತ್ತೆ ಒಂಚೂರು ಉದ್ದಿದ್ರೆ, ಹೌದಿಲ್ಲ? ಹೌದ್ಲಿ, ಒಂದು ಸ್ವಲ್ಪ ಉದ್ದಾನ ಬಿಡು. ಅಂದ್ರೆ ಲಂಗದ ಹತ್ರ ಪಟ್ಟಿ ಎಲ್ಲ ಮಾಡ್ಕೋತೀವಲ್ಲ, ಅದೊಂದು ಸ್ವಲ್ಪ ಒಳಗಡೆ ಹೋಗುತ್ತೆ ಬಟ್ಟೆ, ಆವಾಗ ಮತ್ತೆ ಸ್ವಲ್ಪ ಸಣ್ಣದಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉದ್ದಾನೇ ಇರಲಿ ಬಟ್ಟೆ. ಈಗ ಹೆಂಗೋ ಬೆಳಕೈತಿ, ಬಡ ಬಡ ಬಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಸಂಜೆಯಿಂದ ಹೊಲಿಯಾಕೆ ಚಲೋ ಮಾಡಿದ್ರೆ ಆತತ್ತಾಗ. ಹೌದ್ಲಿ, ಈಗ ಬೆಳಕೈತಿ, ಬಡ ಬಡ ಏನೇ ಎಷ್ಟಿಷ್ಟು ಅದಾವ ನೋಡು ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಹೊಲಿಯೋದೇನು ಫಟಾಫಟ್ ಟಕ ಅನ್ನಂಗೆ ಆಗ್ಬಿಡ್ತೈತಿ. ಲಲಿತಾ, ನಾಳೆ ಬೆಳಗ್ಗೆ ಅನ್ನಷ್ಟಿಗೆ ಇವತ್ತೇನು ಅವ್ರು ಕೊಟ್ಟಾರಲ್ಲ ಅವಿಷ್ಟನ್ನು ಹೊಲಿದು ಮುಗಿಸ್ಬಿಟ್ವಿ ಅಂತ ಅಂದ್ರೆ ನಾಳೆಗೆ ಅವ್ರು ತರ್ತಾರಲ್ಲ ಅವನು ಹೊಲಿಯಾಕೆ ಬರ್ತೈತಿ, ಹೌದಿಲ್ಲ? ಹ್ಞೂ ಸವಿ, ಈಗ ಇವತ್ತೇನು ಕೊಟ್ಟಾರಲ್ಲ ಅವಿಷ್ಟನ್ನು ಇವತ್ತು ಹೆಂಗಾರ ಮಾಡಿ ಮುಗಿಸ್ಬಿಡೋಣಂತ. ಫಟಾಫಟ್ ಅನ್ನಂಗೆ ಡಿಸೈನ್ ಹೆಂಗೋ ಅವರು ಕಳಿಸಿದ್ದು ಡಿಸೈನ್ ನಮಗೆ ಆಲ್ಮೋಸ್ಟ್ ಹೊಲಿಯಾಕೆ ಬರಾಕುಂತಾವ. ಈಸಿನ ಅದಾವು, ಟಕ ಅನ್ನಂಗೆ ಆ ಡಿಸೈನ್ ತಕ್ಕಂಗೆ ಹೊಲಿದು ಬಿಡೋಣಂತ. ಲಲಿತೆ, ಅಂದಂಗೆ ರಾಜು ಅವರು ಯಾಕೆ ನಿನ್ನೆಯಿಂದ ಕೆಲಸಕ್ಕೆ ಹೋಗಲ್ರಲ್ಲ? ಅವರು ಯಾವತ್ತೂ ಮನ್ಯಾಗ ಕೂತ್ಕೊಂಡು ಕೆಲಸ ಮಾಡೋಂಗಿಲ್ಲ. ಅದೇನು ಇಂಜಿನಿಯರ್ ಕೆಲಸನ, ಪ್ರೈವೇಟ್ ಕೆಲಸನ ಮನ್ಯಾಗ ಕೂತ್ಕೊಂಡು ಮಾಡೋಕೆ? ಗೌರ್ಮೆಂಟ್ ಕೆಲಸನ ಮನ್ಯಾಗ ಕೂತ್ಕೊಂಡು ಹೆಂಗೆ ಮಾಡ್ತಾರಲ್ಲ ಕೆಲಸನ? ನಾನು ಅದ ಅಂತೀನವ. ಅವ್ರು ಯಾವಾಗಲೂ ಎಷ್ಟು ದಿನ ಆಯ್ತು ನೌಕರಿ ಬಂದು, ಒಂದು ದಿನನೂ ಅವರು ಮನ್ಯಾಗ ಇದ್ದು ಕೆಲಸ ಮಾಡಿದ್ದ ನಾನು ನೋಡೇ ಇಲ್ಲಪ್ಪ. ಇವಾಗ ನೋಡಿದ್ರೆ ಒಮ್ಮೆ ನಮ್ಮಕ್ಕ ಮನ್ಯಾಗ ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂತಂತಾರೆ. ಏನನಪ್ಪ, ಯಾರಿಗೆ ಗೊತ್ತು? ಇದ್ರೆ ಇರ್ಬೋದು ಮನ್ಯಾಗ ಕೂತ್ಕೊಂಡು ಮಾಡೋದು. ಅಲ್ಲಲ್ಲಿ ಲಲಿತೆ, ಮನ್ಯಾಗ ಕೂತ್ಕೊಂಡು ಮಾಡೋದಾದ್ರೆ ಲ್ಯಾಪ್ಟಾಪ್ ಇರಬೇಕು. ಅವರು ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸನೂ ಮಾಡೋಂಗಿಲ್ಲ. ಆ ಕ್ವಾಣಿ ಬಿಟ್ಟು ಹೊರಗಡೆನೇ ಬರೋಂಗಿಲ್ಲಪ್ಪ, ಬರೀ ಕ್ವಾಣ್ಯಾಗ ಹೋಗ್ಕೊಂಡ್ಬಿಟ್ಟಿರ್ತಾರೆ. ಒಂದು ಫೋನ್ ಬಂದಿದ್ದಾರೆ, ಸೌಂಡ್ ಇಲ್ಲ ಏನಿಲ್ಲ. ಏನು ಮಾಡ್ತಾರನಪ್ಪ ಯಪ್ಪ ಆ ಕ್ವಾಣ್ಯಾಗ ಕೂತ್ಕೊಂಡು? ಹ್ಞೂಲೇ, ನಮ್ಗೆ ಕ್ವಾಣ್ಯಾಗ ಕೂತ್ಕೊಂಡ್ರೆ ಫೋನ್ ಬಂದ್ರೆ ನೆಟ್ವರ್ಕ್ ಸರಿ ಬರೋಂಗಿಲ್ಲ ಅಂತಂದು ಲ್ಯಾಪ್ಟಾಪ್ಗೆ ನೆಟ್ವರ್ಕ್ ಹೆಂಗೆ ಬರ್ತೈತನಪ್ಪ ಯಪ್ಪ ಅವರಿಗೆ? ಏನಂದ್ಲಿ ಲಲಿತೆ, ನನಗೇನೋ ಅನುಮಾನ, ಏನಾರ ಎಡವಟ್ಟಾಗೈತೋ ಏನೋ ಅವ್ರ ಕೆಲಸದಾಗ ಅಂತಂದು. ಹಂಗಂತೇನ್ರಿ? ಏನೇ ಇದ್ರೂ ಸರಿತಾಗ ಫೋನ್ ಹಚ್ಚಿ ಕೇಳ್ಬೇಕು ನಾವು. ಆಕಿಗಾದ್ರೆ ಅವ್ರ ಡ್ಯಾಡಿಗೆ ಇವ್ರ ಆಫೀಸ್ನಾಗ ಎಲ್ಲರೂ ಪರಿಚಯ ಅದಾರಲ್ಲ, ಆಕಿಗೆ ಸುದ್ದಿ ಗೊತ್ತಾಕೈತಿ. ಆಕಿಗೆ ಫೋನ್ ಹಚ್ಬೇಕು ನೋಡು. ಹೌದು ನೋಡಲಿ ಲಲಿತೆ, ತಡಿ ಸಂಜೆ ಮುಂದೆ ಸರಿತಾಗ ಫೋನ್ ಹಚ್ಚಂತಡಿ, ಹಚ್ಚಿದ್ರೆ ಗೊತ್ತಾಕೈತಿ ಏನು ಎತ್ತ ಅಂತ ಅನ್ನೋದು. ನನಗೂ ಅನುಮಾನ ಬರಾಕುಂತೈತೆ. ಯಾಕೋ ಮೊನ್ನೆಯಿಂದ ರಾಜೂರು ಭಾಳ ಸಿಡಿ ಅನ್ನಂಗಿರ್ತಾರೆ, ಇಲ್ಲ ಮುಖ ಇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದಿಲ್ಲ, ನನಗೂ ಅದ ಅನುಮಾನ ಅನ್ನಿಸ್ತೈತಪ್ಪ. ಯಾವಾಗ ನೋಡಿ ಅದು ಮುಂಚೆಯಿಂದನೂ ಹಂಗದನ್ ಬಿಡು, ಯಾವಾಗ ಯಾರ ಜೊತೆ ನಕ್ಕೊಂತ ಮಾತಾಡ್ತಾನೆ. ಆದರೆ ಈಗಂತೂ ಈಗ 2-3 ದಿನದಿಂದ ಒಂಥರ ಅಂತಾನೆ ಏನೋ ಯೋಚನೆ ಮಾಡ್ಕೊಂತ ಕೂತಂದಿರ್ತಾನೆ, ಇಲ್ಲಾಂದ್ರೆ ಒಮ್ಮಿಗೆ ಸುಟ್ಟಿ ಹೋಗ್ಬಿಡ್ತಾನೆ. ಏನನಪ್ಪ ಯಪ್ಪ, ಏನೊಂದು ಹೇಳಂಗಿಲ್ಲ ಬಿಡಂಗಿಲ್ಲ ಮನ್ಯಾಗ. ಯಾವುದಕ್ಕೂ ಇವತ್ತು ಸರಿತಾಗ ಫೋನ್ ಹಚ್ತೀವಲ್ಲ ಅವಾಗ ಗೊತ್ತಾಕೈತೆ ಬಿಡು. ಹೌದು, ಮೊದಲು ಸರಿತಾಗ ಫೋನ್ ಹಚ್ಚಿ ಮಾತಾಡ್ಬೇಕು. ನೋಡು ಇಷ್ಟು ಕಟ್ ಮಾಡಿನ ಸರಿ ಆಯ್ತಲ್ಲ? ಆಯ್ತು ಲಲಿತಾ? ಸರಿ, ಫಟಾಫಟ ನಂಗೆ ಅದ್ರದ್ದು ಬಟ್ಟೆ ಇಟ್ಟು ಏನೇನು ಉಳ್ದಾವು ಅದರಲ್ಲೇ ಹಾಕಿ ಸೈಡಿಗಿಡು. ಫಟಾಫಟ್ ಇನ್ನೊಂದು ಉಳಿದಿದ್ವು ಏನೇನು ಅದಾವೆ ನೋಡು ಅವಿಷ್ಟು ಕಟ್ ಮಾಡು. ನಾನು ಬ್ಲೌಸ್ ಇದಕ್ಕೆ ಆದ ತಕ್ಷಣ ಇನ್ನೊಂದು ತೊಗೊಂಡು ಕಟ್ ಮಾಡ್ತೀನಿ.